ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸೆರ್ಸುಲೋಗ್ಸ್. 90s ಕಿಡ್ಸು ಫೇವ್ರೇಟ್ ಅಂತ ಹೇಳಬಹುದು. ನಾವು ಚಿಕ್ಕವರಿದ್ದಾಗ 4 ಆಣೆ ಕೊಟ್ಟು ಈ ಹಾಲ್ಕೋವನ್ನು ತಗೊಂಡು ತಿಂತಾಯಿದ್ವಿ ಸ್ಕೂಲ್ಗೆ ಹೋಗುವಾಗ. ಇದು ಚಿಕ್ಕ ಚಿಕ್ಕ ಅಂಗಡಿಗಳಲ್ಲೆಲ್ಲ ಇಟ್ಕೊಂಡು ಮಾರ್ತಾಯಿದ್ರು. ತುಂಬ ರುಚಿಯಾಗಿರ್ತಾಯಿತ್ತು. ಯಾರೆಲ್ಲ ಬಾಲ್ಯನ ನೆನಪಿಸ್ಕೊತಾ ಇದ್ದೀರಾ ಅಂತ ಅವರೆಲ್ಲ ತಪ್ಪದಿರ ಕಮೆಂಟ್ ಮಾಡಿ. ಎಷ್ಟು ಚೆನ್ನಾಗಿ ಬಂದಿತ್ತು. ಇದನ್ನು ಮೈದಾಯಿಂದ ಮಾಡ್ತಾಯಿರ್ತಾರೆ. ನಾನಿವತ್ತು ಇದನ್ನು ಹುರಿಗಡಲೆಯಿಂದ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಸೇಮ್ ಅದೇ ಟೇಸ್ಟ್ ಬರುತ್ತೆ. ಹುರಿಗಡಲೆ 1 ಕಪ್ಪು, ಹಾಗೆ 3/4 ಕಪ್ಪಷ್ಟು ಸಕ್ಕರೆ ತಗೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ತುಪ್ಪ ತಗೊಂಡಿದ್ದೀನಿ. ಇಲ್ಲಿ ನೀವು ಸಕ್ಕರೆ ಸ್ವೀಟು ಯಾವ ರೀತಿ ತಿಂತೀರೋ ಅದರ ಮೇಲೆ ಸೇರಿಸ್ಕೋಬಹುದು. ಅಲ್ಲಿ ಒಂದು ಪ್ಲೇಟ್ಗೆ ಬಟರ್ ಪೇಪರನ್ನು ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪನ ಸವರಿ ಇಟ್ಕೊಂಡಿದ್ದೀನಿ. ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಹುರಿಗಡಲೆ, ಸಕ್ಕರೆ ಹಾಗೆ ಏಲಕ್ಕಿನ ಸೇರಿಸ್ಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಬಂದಿದ್ದೀನಿ. ಇದು ನುಣ್ಣಗೆ ಪುಡಿ ಮಾಡಿಕೊಂಡು ಬರಬೇಕು. ಇವಾಗ ಒಂದು ಕಡಾಯನ್ನು ಬಿಸಿ ಮಾಡ್ಕೊಂಡಿದ್ದೀನಿ. ಕಡಾಯಿ ಬಿಸಿ ಆದ ನಂತರ ನಾವು ತುಪ್ಪನ ಸೇರಿಸ್ಕೋಬೇಕು. ತುಪ್ಪ ಎಲ್ಲ ಪೂರ್ತಿ ಕರಗಬೇಕು. ತುಪ್ಪ ಇಷ್ಟ ಇಲ್ಲ ಅನ್ನೋರು ಇದಕ್ಕೆ ಎಣ್ಣೆನೂ ಸಹ ಸೇರಿಸ್ಕೋಬಹುದು. ತುಪ್ಪದಿಂದ ಮಾಡಿದ್ರೆ ಸೇಮ್ ಹಾಲ್ಕೋವ ಯಾವ ರೀತಿ ಟೇಸ್ಟ್ ಇರುತ್ತೋ ಅದೇ ಟೇಸ್ಟ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ತುಪ್ಪ ಎಲ್ಲ ಚೆನ್ನಾಗಿ ಕರಗಿ ಬಿಸಿ ಆಗಬೇಕು. ಆವಾಗ ಸ್ಟವನ್ನು ಆಫ್ ಮಾಡ್ಕೋಬೇಕು. ಸ್ಟವನ್ನು ಆಫ್ ಮಾಡ್ಕೊಂಡ ನಂತರ ಈ ಪುಡಿ ಮಾಡಿರ್ತಕ್ಕಂಥ ಹುರಿಗಡಲೆ ಹಾಗೂ ಸಕ್ಕರೆನ ಇದರಲ್ಲಿ ಸೇರಿಸ್ಕೊಂಡು ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತ ಇದು ಗಟ್ಟಿ ಆಗ್ತಾ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನನಗಂತೂ ಈ ರೆಸಿಪಿ ಅಂದರೆ ತುಂಬ ಇಷ್ಟ. ನಮ್ಮ ಮನೆಯಲ್ಲಿ ಆವಾಗವಾಗ ಮಾಡ್ತಾಯಿರ್ತೀನಿ. ಮಾಡಿದ ದಿನವೇ ಫುಲ್ ಎಲ್ಲ ಖಾಲಿ ಆಗಿಬಿಡುತ್ತೆ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ಇವಾಗ ಪ್ಲೇಟ್ಗೆ ಬಟರ್ ಪೇಪರನ್ನು ಹಾಕ್ಕೊಂಡು ತುಪ್ಪ ಹಚ್ಚಿಟ್ಕೊಂಡಿದ್ವಲ್ಲ ಅದಕ್ಕೆ ಇದನ್ನೆಲ್ಲ ಸೇರಿಸ್ಕೋಬೇಕು. ಒಮ್ಮೆ ಈ ರೀತಿ ಮಾಡಿ ನೋಡ್ರಿ, ಪದೇ ಪದೇ ಮಾಡ್ತಾ ಇರ್ತೀರ. ಇದನ್ನು ನೀಟಾಗಿ ತಟ್ಕೊಂಡು ನಂತರ ಇದನ್ನ ಕಟ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಈಕ್ವಲ್ ಆಗಿ ಎಲ್ಲ ಕಡೆ ಬರೋಂಗೆ ತಟ್ಕೊಂಡು ಒಂದು ಸ್ಪೂನಿಂದ ನಂತರ ಚಾಕುವಿಂದ ಇದನ್ನು ಕಟ್ ಮಾಡ್ಕೋಬೇಕು. ನಮಗೆ ಪೀಸು ದೊಡ್ಡದಾಗಿ ಬೇಕಾದರೆ ದೊಡ್ಡದಾಗಿ, ಸಣ್ಣದಾಗಿ ಬೇಕಾದರೆ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡ್ಕೊಂಡ ನಂತರ ಇದನ್ನು 1 ಗಂಟೆಗಳ ಕಾಲ ಹಾಗೆ ಬಿಟ್ಟು ನಂತರ ತೆಗಿಬೇಕು. ನಾನು ಇದನ್ನು ಫ್ರಿಜ್ಜಲ್ಲಿ ಒಂದು ಫ್ರೀಝರ್ ಬರುತ್ತಲ್ವ, ಅಲ್ಲಿ ಒಂದು 10 ನಿಮಿಷಗಳ ಕಾಲ ಇಟ್ಟರೆ ಬೇಗ ಗಟ್ಟಿ ಆಗಿಬಿಡುತ್ತೆ. ಇವಾಗ ನೋಡಿ, ಫ್ರೀಝರಲ್ಲಿಟ್ಟು ತಗೊಬಂದಿದ್ದೀನಿ. ಎಷ್ಟು ಚೆನ್ನಾಗಿ ಗಟ್ಟಿಯಾಗಿದೆ. ಸುಮ್ಮನೆ ಚಾಕು ತಗೊಂಡು ಸುತ್ತಲೂ ಕಟ್ ಮಾಡಿಕೊಂಡು ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಈ ಬಟರ್ ಪೇಪರೆಲ್ಲ ತೆಗೆದು ನಂತರ ಪೀಸ್ಗಳನ್ನು ಕಟ್ ಮಾಡ್ಕೋಬೇಕು. ಇನ್ನೊಂದು ಸತಿ ನೀಟಾಗಿ ಇದನ್ನ ಕಟ್ ಮಾಡಿಕೊಂಡು ಎಲ್ಲ ಪೀಸ್ಗಳನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ. ನಿಮ್ಮ ಮಕ್ಕಳಿಗೂ ಸಹ ಈ ರೆಸಿಪಿನ ಒಮ್ಮೆ ಮಾಡಿಕೊಡಿ. ಮಾಡೋದು ತುಂಬ ಈಸಿ ಇದೆ. 3 ಪದಾರ್ಥಗಳನ್ನು ಬಳಸ್ಕೊಂಡು ಒಂದು 3 ನಿಮಿಷ ಸಾಕು ಇದನ್ನು ರೆಡಿ ಮಾಡ್ಕೋಬಹುದು. ನೋಡ್ತಾ ಇದ್ದೀರಲ್ಲ, ಪೀಸುಗಳೆಲ್ಲ ಸೇಮ್ ಹಾಲ್ಕೋವ ಟೇಸ್ಟೇ ಇರುತ್ತೆ. ಪೀಸುಗಳು ಸಹ ಹಾಲ್ಕೋವ ಥರನೇ ತುಂಬ ಚೆನ್ನಾಗಿ ಬಂದಿದೆ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅನ್ನೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರಿಗೆಲ್ಲ ಬಾಲ್ಯವನ್ನು ನೆನಪಿಸ್ತಕ್ಕಂಥ ಈ ಹಾಲ್ಕೋವ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.